ಬಂಡೀಪುರ ಹಾಗೆಯೇ ವಯನಾಡು ಮಾರ್ಗದಲ್ಲಿ ಆನೆ ಮರಿಗೆ ಕೀಟಲೆಯನ್ನು ಕೊಟ್ಟಿದ್ದಾರೆ ಕಿಡಿಗೇಡಿಗಳು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಡಿಯೋ ಹುಚ್ಚುತನಕ್ಕೆ ಆನೆ ಮರಿಗೆ ಗಾಬರಿ ಮಾಡಿದ್ದಾರೆ ಪುಂಡರು. ಸಾಮಾಜಿಕ ಜಾಲತಾಣದಲ್ಲಿ ಆನೆ ಮರಿಗೆ ಕೀಟಲೆ ಮಾಡಿರುವಂಥ ವಿಡಿಯೋ ವೈರಲ್ ಆಗಿದೆ. ಪುಂಡ ಪೋಖರಿಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಂಡೀಪುರ ವಯನಾಡು ರಸ್ತೆಯಲ್ಲಿ ಹಾಡ ಹಗಲೇ ಆನೆ ಮರಿಗೆ ಕೀಟಲೆಯನ್ನು ಕೊಟ್ಟಿರುವಂಥದ್ದು. ವಿಡಿಯೋ ಹುಚ್ಚುತನಕ್ಕೆ ಆನೆ ಮರಿಗೆ ಗಾಬರಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಆನೆ ಮರಿಗೆ ಕೀಟಲೆ ಮಾಡಿರುವಂಥ ವಿಡಿಯೋ ವೈರಲ್ ಆಗಿದೆ. ಪುಂಡ ಪೋಖರಿಗಳ ವರ್ತನೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಗಮನಿಸ್ತಾ ಇರ್ಬೋದು, ಕೆಲವೊಂದಿಷ್ಟು ಪ್ರಮುಖ ನಾಯಕರು ಈ ಸಂಬಂಧ ಟ್ವೀಟ್ ಮಾಡಿದ್ದಾರೆ. ಪಾಪ ರಸ್ತೆ ಮೇಲೆ ಆನೆ ಮರಿ, ಪುಟ್ಟ ಆನೆ ಮರಿ ಓಡಿ ಬರ್ತಾ ಇದೆ. ಇದಕ್ಕೆ ತೊಂದರೆಯನ್ನು ಕೊಡುವಂಥ ಕೆಲಸವನ್ನು ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಮಾಡಿದ್ದಾರೆ. ಗಮನಿಸ್ತಾ ಇರ್ಬೋದು, ಪುಟ್ಟ ಆನೆ ಮರಿ. ರಾತ್ರಿ ಸಂಚಾರಕ್ಕೆ ಅವಕಾಶಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಒಂದು ಕಡೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ಪ್ರಾಣಿಗಳನ್ನು ಬಲಿ ಕೊಡೋದಕ್ಕೆ ಮುಂದಾಗ್ತಾ ಇದೆಯಾ ಸರ್ಕಾರ ಎನ್ನುವಂಥ ಪ್ರಶ್ನೆಯಲ್ಲಿ ಹುಟ್ಟಿಕೊಳ್ತಾ ಇದೆ. ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಟ್ಟರೆ ಪ್ರಾಣಿಗಳಿಗೆ ತೊಂದರೆ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾಜಿ ಸಿಎಂ DB ಸದಾನಂದ ಗೌಡ ಸೇರಿ ಅನೇಕರು ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದ್ದಾರೆ. ವಯನಾಡು ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಗಾಂಧಿ, ಹಾಗೆಯೇ ಇದೇ ಕ್ಷೇತ್ರದಲ್ಲಿ ಈ ಹಿಂದೆ ಸಂಸದರಾಗಿದ್ದಂಥ ರಾಹುಲ್ ಗಾಂಧಿ, ಇವರಿಬ್ಬರು ಒತ್ತಾಯ ಮಾಡ್ತಾ ಇರೋದು ಅಂತ ಹೇಳಿದರೆ ಬಂಡೀಪುರ ವಯನಾಡು ನಡುವೆ ಸಂಪರ್ಕ ಕಲ್ಪಿಸಬೇಕು ಅಂತೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಂದ್ರ, ಗಮನಿಸ್ತಾ ಇರ್ಬೋದು, ಪುಟ್ಟ ಆನೆ ಮರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಈ ರೀತಿಯಾದಂಥ ವರ್ತನೆಯನ್ನು ತೋರಿದ್ರು? ಯಾರವರು? ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಹೇಗೆ? ಹೌದು ಸಂಪತ್, ಏನು ಚಾಮರಾಜನಗರದ ಗಡಿಭಾಗದಲ್ಲಿರ್ತಕ್ಕಂಥ ಕೇರಳದ ವಯನಾಡಿನಲ್ಲಿ ಇತ್ತೀಚೆಗಷ್ಟೇ ಭಾರಿ ಬಹುಮತದಿಂದ ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವರು ಜಯಬೇರಿಯನ್ನ ಬರ್ತಿದ್ರು. ಜಯಬೇರಿ ಬಾರಿಸಿದಂತ ಬಳಿಕವೂ ಕೂಡ ಅವರು ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡ್ತೇನೆ, ಮತ್ತೆ ಅದಕ್ಕೋಸ್ಕರ ಕ್ರಮ ವಹಿಸ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ರು. ಮತ್ತೆ ಅಲ್ಲಿನ ರಾಜಕೀಯ ಸಮಾವೇಶಗಳಲ್ಲಿ ರಸ್ತೆಯೂ ಕೂಡ ಒಂದು ಪ್ರಮುಖ ವಿಚಾರವಾಗಿತ್ತು. ಇನ್ನು ಮತ್ತೆ ಪ್ರಿಯಾಂಕಾ ವಾದ್ರಾ ಅವರು ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಒತ್ತಾಯಿಸ್ತಾ ಇರುವ ನಡುವೆನೆ ಹಗಲಲ್ಲೇ ಬಂಡೀಪುರ ಮತ್ತು ವಯನಾಡಿನಲ್ಲಿ ಪುಂಡರು ಆನೆ ಮರಿಗೆ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಅವರು ಕೇವಲ ವಿಡಿಯೋ ಒಂದು ಹುಚ್ಚಾಟಕ್ಕಾಗಿ ಏನ್ ಬಂಡೀಪುರ ಮತ್ತು ವಯನಾಡಿನ ನಡುವೆ ಸಂಚರಿಸ್ತಾ ಇರ್ತಾರೆ ಕೇರಳದ ಇಬ್ಬರು ಬೈಕ್ ಸವಾರರು ಆನೆಯನ್ನ ಕೀಟಲೆ ಮಾಡಿ ಅದನ್ನ ಗಾಬರಿ ಬೀಳುವಂತೆ ಮಾಡಿ ಅದು ಅಟ್ಟಾಡಿಸ್ಕೊಂಡು ಬರುವಂತ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಅವರ ಗುರುತಾಗಲಿ ಅಥವಾ ಬೇರೆ ಅವರ ಮಾಹಿತಿ ವಿವರಗಳು ಯಾವುದೇ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆ ವಿಡಿಯೋ ಸದ್ದು ಮಾಡ್ತಾ ಇದೆ. ಇದೇ ಕುರಿತಂತೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆದಂತ DV ಸದಾನಂದ ಗೌಡ ಅವರು ಕೂಡ ಎಕ್ಸ್ ನಲ್ಲಿ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಒಂದು ವೇಳೆ ಮಾಡಿಕೊಟ್ರೆ ಅಲ್ಲಿನ ವನ್ಯಜೀವಿಗಳಿಗೆ ತೀವ್ರ ಅಪಾಯವನ್ನ ತಂದೊಡ್ಡುವಂತಹ ಒಂದು ಕ್ರಮ ವಹಿಸಂತೆ ಆಗುತ್ತೆ ಅಂತ ಅವರು ಒಂದು ಪರಿಸರ ಕಾಳಜಿಯನ್ನ ಮೆರೆದಿದ್ದಾರೆ. ವಿಡಿಯೋ ಹುಚ್ಚಿಗೆ ಆನೆ ಮರಿಗೆ ಇವರು ಕೀಟಲೆ ಮತ್ತೆ ಗಾಬರಿಯುವಂತೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಂಪತ್, ಥ್ಯಾಂಕ್ ಯು ಸುರೇಂದ್ರ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.